ಅಫಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮ ಪಂಚಾಯಿತಿಯಲ್ಲಿ ಕರ ವಸೂಲಿ, ನರೇಗಾ ಯೋಜನೆ, ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅವುಗಳನ್ನು ತಕ್ಷಣ ಪರಿಹರಿಸುವಂತೆ ಒತ್ತಾಯಿಸಿ ಕೂಲಿ ಕಾರ್ಮಿಕರು, ರೈತರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನಾಕಾರರು ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ ಅನೇಕ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಉದ್ಯೋಗ ನೀಡುತ್ತಿಲ್ಲ. ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಕೆಲಸಕ್ಕಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯೋಗ ಖಾತರಿ ಯೋಜನೆ ಮೂಲ ಉದ್ದೇಶವೇ ವಿಫಲವಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀ ಭಜಂತ್ರಿಯನ್ನ ಸಾರ್ವಜನಿಕರು ತೀವ್ರ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು ಹಲವು ಬಡಾವಣೆಗಳಲ್ಲಿ ಸಮರ್ಪಕ ನೀರು ಪೂರೈಕೆಯಾಗುತ್ತಿಲ್ಲ. ಮಹಿಳೆಯರು ಮತ್ತು ವೃದ್ಧರು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದ್ದು, ಬೇಸಿಗೆ ಪ್ರಾರಂಭದಿಂದಲೇ ಸಮಸ್ಯೆ ಉಲ್ಬಣಗೊಂಡಿದ್ದು ಪಂಚಾಯತ್ ಆಡಳಿತ ಯಾವುದೇ ಶಾಶ್ವತ ಪರಿಹಾರ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದಲ್ಲದೆ ಮನೆ ತೆರಿಗೆ ಹಾಗೂ ಇತರ ಕರ ವಸೂಲಿಯ ಬಡವರು ಮತ್ತು ಶ್ರೀಮಂತರ ನಡುವೆ ಭೇದ ಭಾವ ಮಾಡಲಾಗುತ್ತಿದೆ. ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಕರ ವಸೂಲಿ ಮಾಡದೆ ಸಾಮಾನ್ಯ ಜನರ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪಂಚಾಯತ್ ಆಡಳಿತದಲ್ಲಿ ಪಾರದರ್ಶಕತೆಯ ಕೊರತೆ ಇದ್ದು ಸಾರ್ವಜನಿಕ ಹಣದ ಬಳಕೆ ಕುರಿತು ಅನುಮಾನಗಳು ಮೂಡಿವೆ. ಅಭಿವೃದ್ಧಿ ಕಾಮಗಾರಿಕೆಗಳಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರ ನಡೆದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹುಣಚಪ್ಪ ಮೈನಾಳ್, ಖಾದರ್ ಸಾಬ್ ಅಂದೋಲ್, ಬಾಸುಮಯ್ಯ ಸರ್ಕಸ್ ಪ್ಯಾಟಿ, ಸಾಂತ್ಲಿಕಪ್ಪ ನಂದೂರ್, ಶಿವಾನಂದ್ ಕೌಲೂರಿ, ಸೋಮಣ್ಣ ಕಲಬುರ್ಗಿ, ಪ್ರಭುಲಿಂಗ್ ಹುಣಸಿ ಹಡಲ್ಗಿ, ಮಂಜುನಾಥ್ ಸರಡ್ಗಿ, ಶಿವ್ ಕುಸಾಳ್, ಶಿವಕುಮಾರ್ ವಾಗ್ಮಿಡಿ ಸೇರಿದಂತೆ ಅನೇಕ ಗಣ್ಯರು, ರೈತರು, ಕೂಲಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಚನ್ನು ಹಿಂಚಕೆರೆ, ಆರ್ಜೆ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಕೆಲಸ ಏನದ ಈಗ ಎಲ್ಲ ಎಷ್ಟು ಬಜೆಟ್ ಇತ್ತು ಅಲ್ಲಿ ತನ ನಾವು ಕೆಲಸಗಳು ಕೊಟ್ಟಿದೀವ್ರಿ ಅವ್ರಿಗೆ. ಈಗ ನೆಕ್ಸ್ಟ್ ಏನೋ ಸ್ವಲ್ಪ ಅಮೌಂಟ್ ಉಳಿದ್ರಿ, ಇನ್ನೊಂದು 100 ಲೇಬರ್ಸ್ ಕೆಲಸ ಕೊಡ್ಬೇಕು ಸರ್. ಅವ್ರಂತಾರ ಅವ್ರ ವಾರ್ಡಿಗ ಕೆಲಸ ಕೊಡ್ರಿ ಅಂತಂತಾರ. ಇಲ್ಲೇ 5 ವಾರ್ಡ್ಗಳು ಬರ್ತಾವ್ರಿ. 5 ವಾರ್ಡಿಗೆಲ್ಲ ಕೆಲಸ ಕೊಡ್ಬೇಕಂತಂದ್ರೆ ಈಗ ಒಂದು ವಾರ್ಡಿ 20 ಜನ ಅಂತ ತಗೊಂಡ್ವಿ ಅಂತಂದ್ರೆ ಎಲ್ಲ ಸರಿಸಮಾನವಾಗಿ ಇದು ಕೆಲಸ ಕೊಡ್ಬೋದು ನಾವು. ಈಗ ಒಬ್ರಿಗೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಕೊಡಕ್ ಆಗಂಗಿಲ್ಲ. ಹಂಗಾಗಿ ಆಯ್ತು ಅದೇನದ ಏನಾದ್ರು ಇಶ್ಯೂ ಮಾಡಿ ಇದೇನದ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೀನಿ. ಆಯ್ತು ನೀರಿನ ಸಮಸ್ಯೆ ಅಂತ ಹೇಳ್ತಾರೆ ಸರ್. ನೀರಿನ ಸಮಸ್ಯೆ ಏನದ ಪ್ರತಿಯೊಂದು ಅವ್ರು ಏನ್ ನನ್ ಕಾಂಟ್ಯಾಕ್ಟ್ ಮಾಡಿದಾರೋ, ಮೇಡಮ್ ಇಲ್ಲಿ ಸಮಸ್ಯೆ ಅದ ಅಂತಂದಾಗ ನಾನು ಸ್ಪಂದನೆನೂ ಮಾಡಿದೀನಿ. ಅಲ್ಲೇನೇನು ಸಮಸ್ಯೆ ಅದ ಅದೆಲ್ಲಾನು ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ. ಕೆಲವೊಂದು ಮೇಜರ್ ಪ್ರಾಬ್ಲಮ್ಸ್ ಇದ್ದಾಗ ಬಜೆಟ್ ಏನೋ ಸ್ವಲ್ಪ ಸಮಸ್ಯೆ ಆದಾಗ ಅವಾಗೇನೋ ಇದು ಮಾಡಿರ್ಬೋದು ಅಷ್ಟೇ. ಬಟ್ ಅದೇನದ ಅದು ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೀರಿನ ಸಮಸ್ಯೆ ಏನ್ ಸರ್ ನೀರಿನ ಸಮಸ್ಯೆ ಅಂತಂದ್ರೆ ಸರ್ ಮೇಜರ್ ಇತ್ತಂತಂದ್ರೆ ಒಂದು 8 ಡೇಸ್ ಹೋಗ್ಬೋದು, 10 ಡೇಸ್ ಹೋಗ್ಬೋದು ಸರ್. ಈಗ ಕೆಲವೊಂದು ಹೊಸ ಬೋರ್ವೆಲ್ ಇದು ಮಾಡ್ಬೇಕಾದ್ರೆ ಬಜೆಟ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಅದು ಇಂದ ಸ್ವಲ್ಪ 8 ಡೇಸ್ ಎಲ್ಲ 10 ಡೇಸ್ ಹೋಗ್ಬೋದು ಅಷ್ಟೇ. ಸಣ್ಣ ಪುಟ್ಟ ನೀವು ಇರ್ತಾವಲ್ರಿ, ಸಣ್ಣ ಪುಟ್ಟ ಇದು 1-2 ಡೇಸ್ ಒಳಗ 1 ಡೇ ಒಳಗೆಲ್ಲ ಕ್ಲಿಯರ್ ಆಗೋಂಥವು ಎಲ್ಲ ಕ್ಲಿಯರ್ ಮಾಡ್ತೀನಿ. ಈ ಕರ ವಸೂಲಿಯಲ್ಲಿ 22, 23, 24 ನಮ್ಮ ಕೆಲಸ ಚಾಲೂ ಮಾಡಿಕೊಡ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಜನರಿಗೆ ಕೆಲಸ ಇಲ್ಲ. 23 ತಾರೀಕು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿಕೊಡ್ಬೇಕು. 26 ಫಾರಮ್ ಹೋಗ್ಬೋದು. ಇದು ಇವತ್ತು ಕೆಲಸ ಮಾಡಿದ್ರೆ ನಂಬರ್ ಅವ್ರಿ ದಯ ಮಾಡ್ತೀನಿ. 25-26 ಎಕ್ಸಲ್ ಪ್ಲಾನ್ ಇವ್ರು ತಂದಿಲ್ಲ. ಒಂದ್ರಿ ಎಕ್ಸಲ್ ಪ್ಲಾನ್, ಹೊಸ ಎಕ್ಸಲ್ ಪ್ಲಾನ್ ಇಲ್ಲ. ನಾವು ಕೆಲಸ ಕೊಡು ಅಂದಾಗ ಹಳೇದು ಎಕ್ಸಲ್ ಪ್ಲಾನ್ದಾಗ ಇದ್ದಿದ್ದ ಕೆಲಸ ನಮ್ಗೆ ಕಚೇರಿ ಇಲ್ಲಿ ತಾನು. ಹೊಸದು ಎಕ್ಸಲ್ ಪ್ಲಾನ್ ಇಲ್ಲ. ಹೊಸ ಬಜೆಟ್ ಕೇಳಿದ್ರೆ ಬಜೆಟ್ ಇಲ್ಲ ಅಂತಾರೆ ನಮಗೆ. ಕೆಲಸ ಕೊಡ್ರು ಅಂದ್ರೆ ಬಜೆಟ್ ಇಲ್ಲ. ಹೊಸ ಎಕ್ಸಲ್ ಪ್ಲಾನ್ ತರ್ಲಿಕ್ಕೆ ಆಗಲ್ಲ ನಮ್ಗೆ. ನಾವು ಆಡಳಿತ ದಯವಿಟ್ಟು ತರಬೇಕಾಗಿಲ್ಲಪ್ಪ ಅಂದ್ರೆ ಈಗ ಈ ಮಂದಿಗೆ ಒಂದೇ 2 ಲಕ್ಷದಾಗ ಯಾಕೆ ನೀವು ಮಾಡಕತ್ತಿ ಪಾಪ ಎಲ್ಲರಿಗೆ ಎಲ್ಲರೂ ತರಬೇಕಾಗಿದ್ದೆ. ನೀವು ಸಂತೋರೆ ಎಕ್ಸಲ್ ಪ್ಲಾನ್ ತರಬೇಕಾಗಿತ್ತು. ನೀವು ಕೆಲಸ ಕೇಳಕ್ ಈಗ ರೊಕ್ಕ ಕಂಪ್ಲೀಗತ್ತಲ್ಲ ಮೇಡಮ್ ರೇ, ರೊಕ್ಕ ಕಂಪ್ಲೀಗತ್ತಲ್ಲ. ಈಗಲೂ ಎಕ್ಸಲ್ ಪ್ಲಾನ್ ತೊಗೊಂಬರ್ರಿ, ಹೊಸದು 25-26 ಎಕ್ಸಲ್ ಪ್ಲಾನ್ ತೊಗೊಂಬರ್ರಿ. ಒಂದು ಕೆಲಸ ಇಲ್ಲಪ್ಪ ಹೆಚ್ಚುವರಿ ಪೇಮೆಂಟ್ ತೋರಿ. ನಾನು ನೋಡ್ರಿ ಗೊಬ್ಬರ ಗ್ರಾಮ ಪಂಚಾಯತ್ ಕೆಲಸ ಕೇಳತ್ತಾರ ಅನ್ನೋ ಜನ 6 ವಾರ್ಡ್ ಕೂಲಿ ಕಾರ್ಮಿಕರ ಕೆಲಸ ಬೇಕೇ. ಈ ಪೇಮೆಂಟ್ ಇಲ್ಲ, ಪೇಮೆಂಟ್ ಹೆಚ್ಚುವರಿ ಕೂಡ್ರಕ್ಕ ತಾಲೂಕು ಪಂಚಾಯತ್ ಒಂದಿನ ನೀವು ವಿಚಾರ ಮಾಡಿರಿ ಮೇಡಮ್ ಅವರೇ. ಈಗ ಇದ್ದಿದ್ರಾಗ ಮಾಡೋದೈತಲ್ರಿ. ಈಗ 10 ಲಕ್ಷ 5 ಲಕ್ಷದ ಓಸು ಮಂದಿ ಇದ್ರಾಗಿ ಮಾಡಿರಿ 2 ಹಜ್ರಿ 3 ಹಜ್ರಿ ಅಂತೀರಿ. ನೀವು ಹೆಚ್ಚುವರಿ ಪೇಮೆಂಟ್ ಹಾಕೊಂಬರಿಲ್ಲ, ಕೆಲಸ ಕೊಡ್ಬೇಕಾಗ್ಯದಲ್ಲ ಸರ್. ಆಯ್ತು ನೀವು ಒಂದು ಲೆಟರ್ ಕೊಡ್ರಿ ನಮ್ಗೆ. ನಮ್ದೇನಂದ್ರೆ ನಾವು ಸರ್ ತಾಲೂಕು ಆಫೀಸರ್ ಜೊತೆ ಮಾತಾಡ್ತೀನಿ ಅಂತ ಮುಂದಿನ ಏನದ ನಾವು ಕ್ಲಿಯರ್ ಮಾಡ್ತೀವಿ ಅಂತ. ಪೇಮೆಂಟ್ ಹೆಚ್ಚುವರಿ ತರ ವಿಚಾರ ಮಾಡಲಾಗ್ಯದ. ಇಲ್ಲಿ ಇದ್ದಾಗೆ ಮಾಡಿ ಅದು ಹಳೆ ಬಜೆಟ್ ಅದ. ಯಾವಾಗಿಂದ 19 ಅದ ರೀ, 19, 20, 21 ಅದ ರೀ. ಆ ಬಜೆಟ್ನ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಮ ಊರಾಗ 2000 ಜನಸೆ ಜಾಬ್ ಕಾರ್ಡ್ ಹೋಗ್ರಿ.
1800-1900 ಮಂದಿ ಕೂಲಿ ಕಾರ್ಮಿಕರ ಅದ್ರ ನಾವು ಕೆಲಸ ಎಷ್ಟು ಮಂದಿ ಮಾಡಿರ್ತೀವಿ 150 ಮಂದಿ ಮಾಡಿರ್ತೀವಿ 1000-1500 ಮಂದಿ ನಾವು ಮನ್ಯಾಗಲ್ಲ ಈ ಕೆಲಸ ಕೇಳಕತ್ತಾಗಿಲ್ಲ ಅಲ್ಲಿ ಸಂತೋಷ 6 ಫಾರಂ ಕೊಟ್ರೆ ಕೆಲಸ ಇಲ್ಲ ಇದ್ದಿದ್ದು ಏಟದಪ್ಪ ಅಂದ್ರೆ 2 ಲಕ್ಷದಾಗ ಒಂದು ವಾಡಿಗೆ 20 ಮಂದಿ ತೆಗಿತೀನಿ ಅಂತಾರೆ 20 ಮಂದಿ ತೆಗೆದು ಉಳ್ಕಿ ಮಂದಿ ಏನು ಮಾಡ್ಬೇಕ್ರಿ ಸರ್ ಬಜೆಟ್ ಒಂದ್ ನಿಮಿಷ ಮೇಡಮ್ ಅವ್ರೆ ಬಜೆಟ್ ಇಲ್ಲ ಅಂದ್ರೆ ಬಜೆಟ್ ತರತ್ತ ಪ್ರಯತ್ನ ಮಾಡ್ಬೇಕು ಮೇಡಮ್ ಅವ್ರೆ ನೀವು ಆಡಳಿತ ಅಧಿಕಾರಿಗೆ ಬರಲ್ಲ ಹೆರ್ಲಿಕ್ಕೆ ಬರಲ್ಲ ರೀ ಆನ್ಲೈನ್ ಏನು ಕೆಲಸ ಬರಲ್ಲ ಇವ್ರು ಆನ್ಲೈನ್ ರಸೀದಿ ಹರ್ಲಿಕ್ಕೆ ಗೊತ್ತಾದ್ರೆ ಮಾಡ್ಬೇಕು ಅದಕ್ಕೆಲ್ಲ ಇವ್ರು ಏನದ ಗೊತ್ತೇನ್ರಿ ಮೇಡಮ್ ಅವರೇ ಏನೇ ಹೋದ್ರು ನಿಮ್ ಗಮನಕ್ಕೆ ಇರ್ಬೇಕ್ರಿ ಗುರುಗಳೇ ನೀವು ಪಂಚಾಯತಿ ಆಡಳಿತ ಅಧಿಕಾರಿ ಇದ್ರಿ ಕೊಡೋದು ಸಮಸ್ಯೆ ಸಾರ್ವಜನಿಕರು ಕೆಲಸ ಆಗ್ಯದ ಕೇಳ್ಬೇಕು ನೀವು ಹೋಗ್ತಿರಪ್ಪ ಅಂದ್ರೆ ನಿಮ್ಗೆ ವಿಷಯ ಇವ್ರು ಟ್ಯಾಕ್ಸ್ ರೀ ನೀವು ಎಲ್ಲಿ ಕಟ್ಟಿ ರಸೀದಿ ನಿಮ್ದು ಏ ತಮ್ಮ ನನಗೆ ಗಾಡ್ಯಾಕ ಅವ್ರು ಡಾಕ್ಯುಮೆಂಟ್ಸ್ 25 ಟನ್ ಟ್ಯಾಕ್ಸ್ ಕಟ್ಟ್ಯಾರಿ 25 ಟನ್ ಟ್ಯಾಕ್ಸ್ ಕಟ್ಟ್ಯಾರ ಆಸ್ತಿ ಇವ್ರು ಒಬ್ಬರು ಹೆಸಲಿ ಅದ ಮುಂದೆ ಅವ್ರ ತಂಗಿಗೆ ಅರ್ಧ ಆಸ್ತಿ ಬಿಟ್ಟು ಕೊಟ್ಟರಾಗ ಅವ್ರ ಹೆಸಲೇ ಮುಟ್ಟೇಸನ್ ಅದ ಆಲ್ರೆಡಿ ಅವ್ರು ಟ್ಯಾಕ್ಸ್ ಅವ್ರ ಹೆಸಲೇ ಕಟ್ಕೊಂಡ್ರೆ ಮೊದಲು ಕೈ ಬಾರ ಇದ್ದಾಗ ಈಗ ಏನ್ ಮಾಡ್ರ ಪೂರ ಹಾಳಿ ಪ್ಲಾಟ್ ಇವ್ರ ಹೆಸಲೇ ಮಾಡಿಬಿಟ್ರು ಈಗ ಅವ್ರು ಅಕ್ಕವ್ರು ತಮ್ಮವ್ರು ಇವತ್ತು ಜಗಳ ಮನ್ಯಾಗ ಅವ್ರೇನ್ ಹೇಳ್ತಾರೆ ನೀವು